ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ರೈಲ್ವೆ ಸ್ಟೇಷನಿಗೆ ಹೋಗುವಂತಹ ಏನು ಮುಖ್ಯ ರಸ್ತೆ ಇದೆ, ಮೂಡ ಮೆಟ್ರೋಪೋಲೋ ಮತ್ತು ಈ ದೊಡ್ಡ ರಸ್ತೆಯಲ್ಲಿ ಪಾಲಕರು ಒಬ್ಬರು ಸೈಕಲ್ ಮೇಲೆ ಹೋಗ್ತಾಯಿದ್ರು. ಹಿಂದೆ ಅವರ ಮಗಳನ್ನು ಕೂರಿಸ್ಕೊಂಡು ಹೋಗ್ತಾಯಿದ್ರು. ನಾನು ಕೂಡ ಸೈಕಲ್ ಮೇಲೆ ಹೋಗ್ತಾ ಇರಬೇಕಾದ್ರೆ ನೋಡಿದೆ, ಸ್ವಲ್ಪ ವಿಶೇಷ ಅಂತ ಅನ್ಬೇಕು. ಯಾಕಂದರೆ ಮಗಳು ಅಂಧೆ, ತಂದೆ ಆ ಸೈಕಲ್ ಮೇಲೆ ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ನಿಲ್ಲಿಸ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹೆಸರು ನಾಗಸ್ವಾಮಿ. ನಾಗಯ್ಯಸ್ವಾಮಿ. ಹಾಂ ಹಾಂ. ನಮ್ಮ ಮಗಳ ಹೆಸರು ಭಾಗ್ಯಶ್ರೀ, ಶ್ರೀ ಭಾಗ್ಯಶ್ರೀ. ಭಾಗ್ಯಶ್ರೀನಾ? ಹಾಂ, ನೋಡಿ ಯಾವ ಶಾಲೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ನಮ್ಮ ಯಾವ ಶಾಲೆಗೆ ಹೋಗ್ತಾ ಇದ್ದೀರಿ ಅಂತ ಅನ್ನೋದು ಮಗಳಿಗೆ ಕೇಳ್ತೀನಿ. ಏನಮ್ಮ, ಯಾವ ಶಾಲೆ ಹೋಗ್ತಾ ಇದ್ದೀರಾ? ಹೆಲನ್ ಕೆಲರ್ ಅಂಧ ಮಕ್ಕಳ ಪಾಠಶಾಲೆ. ಹೆಲನ್ ಕೆಲರ್ ಅಂಧ ಮಕ್ಕಳ ಪಾಠಶಾಲೆ. ಯಾವ ಕ್ಲಾಸ್ ಹೋಗ್ತಾ ಇರೋದು ನೀವು? ಡಿ.ಎಡ್ ಮಾಡ್ತಾ ಇರೋದು. ಡಿ.ಎಡ್? ಓ ಹೋ ಹೋ ಹೋ. ಈ ವರ್ಷ ಸೇರ್ಕೊಂಡಿರೋದು. ಈ ವರ್ಷ ಸೇರ್ಕೊಂಡಿದ್ದೀರಾ? ಎಷ್ಟು ವರ್ಷ ಇರ್ಬೇಕು ನೀವು? 2 ವರ್ಷ. 2 ವರ್ಷದ ಕೋರ್ಸ್ ಅಲ್ಲ? ಹಾಂ ಹಾಂ. ಅಪ್ಪನ ಜೊತೆ ಮಾತಾಡ್ತೀನಮ್ಮ, ನಿಮ್ಮ ಜೊತೆ ಇನ್ನೂ ವಾಪಸ್ ಬರ್ತೀನಿ. ಇದು ಮಗಳನ್ನ ಕರ್ಕೊಂಡು ಹೋಗೋದು ಬರೋದು ಇದು ದಿನನಿತ್ಯದ ಕೆಲಸನಾ ಅಥವಾ ಯಾವಾಗ ಒಮ್ಮೆನಾ? ಪ್ರತಿನಿತ್ಯ ಸರ್. ಪ್ರತಿನಿತ್ಯ ಪ್ರತಿನಿತ್ಯ. ಯಾವಾಗಲಿಂದ? ಇದು ನಮ್ಮ ಸಣ್ಣವಿದ್ದಾಗಲಿಂದ. ಹಾಂ ಹಾಂ. ಕಣ್ಣಿಗೆ ತೊಂದರೆ ಆಯಿತು, ಕಣ್ಣಿಲ್ಲ ಅಂತ ಅನ್ನೋದು ಗೊತ್ತಾಗಿದೆ ಯಾವಾಗ? ಅದು ಒಟ್ಟಿಗೆ ಸರ್, ಒಟ್ಟಿಗೆ. ಹುಟ್ಟು ಕುರುಡು. ಓ ಹೋ ಹೋ ಹೋ. ಎಷ್ಟು ಮಕ್ಕಳು ನಿಮಗೆ? 3 ಜನ. 3 ಜನನಾ? ಅವರು 2 ಹೆಣ್ಣು 1 ಗಂಡು. ಹೌದಾ? ಅವರೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್. ಏನು ಇದು ಕಾರಣ, ಯಾಕೆ ಹಿಂಗಾಯ್ತು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ನಿಮ್ಮ ಪ್ರಕಾರ ಏನು ಗೊತ್ತಿಲ್ಲ ಸರ್, ಅವರು ದೇವರಿಚ್ಛೆ. ಅದು ಏನಾಯ್ತು ಅಂತ ಅನ್ನೋದು ದೇವರ ಕೊಡುಗೆ. ಒಳ್ಳೇದು ಕೆಟ್ಟದ್ದು ಏನೋ ಅಂತ ಅಂಗಭೂನತೆ ಏನೇ ಆದ್ರೂ ಅದು ದೇವರ ಲೀಲೆ, ದೇವರ ಇಚ್ಛೆ ರೀ. ಯಾವ ಊರು ನಿಮ್ದು ಮೇನ್? ನಮ್ಮದು ಕಲಬುರಗಿ ಜಿಲ್ಲೆ ರೀ, ತಾಲೂಕು ಚಿಂಚೋಳಿ. ಅಲ್ಲಿ ಪಕ್ಕದ ಒಂದು ಹಳ್ಳಿ ಆಯ್ತು. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು? ಅಲ್ಲಿಂದ ಇಲ್ಲಿ ಹೆಂಗ್ ಬಂದ್ರಿ? ತಾಲೂಕು ಚಿಂಚೋಳಿ. ನಮ್ಮ ಅವ್ರ ಸಂಗೀತ ಇದೆ, ಗಂಗಾಬಾಯಿ ಅನಗಲ್ ಹಿಂದೂಸ್ತಾನಿ ಸಂಗೀತ ಬಿಟ್ಟಿದೆ. ಇವತ್ತು MA ಮುಗಿಸಿದಾಳೆ. MA ಮುಗಿಸಿದಾಳ? ಸಂಗೀತ ಮಾಡಿದ್ಯಮ್ಮ ನೀನು? BA ಫೈನಲ್. BA ಫೈನಲ್. ಸೊ ಇದು ಜೊತೆಗೆ ಡಿ.ಎಡ್. ಅಂದ್ರೆ ಈಗ ಸಂಗೀತ ಕಲ್ತ ಮೇಲೆ ಡಿ.ಎಡ್ ಮಾಡಬೇಕಾ ಹೆಂಗೆ, ಯಾವ ರೀತಿ ಅದು? ಅಂದ್ರೆ ನಾನು ಪ್ರೈಸ್ ಕಲ್ತಿಲ್ಲ ಚಿಕ್ಕವಳಿಂದಾಗ, ಕಣ್ಣಷ್ಟೇ ಇರ್ಲಿಲ್ಲ. ಆದ್ರೆ ಮುಂಚೆ ಎಲ್ಲ ಚೆನ್ನಾಗಿದೆ, ಎಲ್ಲರ ತರ ಚೆನ್ನಾಗಿದ್ದೆ. ನಾನು ಓಡಾಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡು ಇರ್ತಿದ್ದೆ. ಆದ್ರೆ ನಡು ಮಧ್ಯೆ ಪ್ಯಾರಲೈಸ್ ಆಗ್ಬಿಟ್ಟಿತ್ತು. ಈ ಕೈ ಕಾಲು ಸ್ವಲ್ಪ ಶಕ್ತಿ ಆಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಮನೇಲಿ ಹಾರ್ಮೋನಿಯಂ ಇದೆ, ಹಾರ್ಮೋನಿಯಂ ನುಡಿಸ್ತಾ ಸ್ವಲ್ಪ ವರ್ಕ್ ಆಗ್ತಿದೆ. ಅದಕ್ಕೆ ಬ್ರೈಲ್ ಕಲಿಬೇಕು ಅಂತ. ಹಾರ್ಮೋನಿಯಂ ಇಟ್ಕೊಂಡಿದ್ದೀರಾ? ಎಷ್ಟನೇ ವರ್ಷದಿಂದ ಸಂಗೀತ ಕಲಿಯಕ್ಕೆ ಶುರು ಮಾಡಿದ್ದು? 6 ವರ್ಷದಿಂದ. 6 ವರ್ಷದಿಂದ? ಓಹೋ. ಸಂಗೀತ ಅಂದ್ರೆ ಹಾರ್ಮೋನಿಯಂ ಅಷ್ಟೇ ನುಡಿಸ್ತೀರಾ, ಹಾಡ್ತೀರಾ? ಹಾಡ್ತೀನಿ. ಹಾಡ್ತೀರಾ? ನಮ್ಮ ಕೇಳುಗರಿಗಾಗಿ ನಿಮ್ಮ ಒಂದು ಕಲೆ ಸ್ವಲ್ಪ ತೋರಿಸಬಹುದಾ? ಒಂಚೂರು ಹಾಡ್ತೀರಾ? ತೋರಿಸ್ತೀನಿ. ಹಾಡಿ. ಗದಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಬಾ, ಗದಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಬಾ, ಪುಟ್ಟರಾಜ ಕವಿವರರ ನೋಡೋಣ ಬಾ, ನೋಡೋಣ ಬಾ, ಪುಟ್ಟರಾಜ ಕವಿವರರ ನೋಡೋಣ ಬಾ, ನೋಡೋಣ ಬಾ, ಗದಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಬಾ. ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಹಾಡಿದ್ರಿ. ಅಂದ್ರೆ ಈ ರೀತಿ ಭಕ್ತಿ ಗೀತೆ, ಭಾವಗೀತೆ ಮತ್ತೆ ಇನ್ನಿತರ ಎಲ್ಲ ಗೀತೆಗಳನ್ನ ನೀವು ಕಲಿತಿರ್ತೀರಲ್ಲ? ಚಿತ್ರಗೀತೆನೇ ಹಾಡ್ತೀನಿ. ಹಾರ್ಮೋನಿಯಂ ನುಡಿಸ್ತೀರಾ? ನುಡಿಸ್ತೀನಿ. ಈ ರಾಗಗಳು ನುಡಿಸ್ತೀರಾ ಅಥವಾ ಹೆಂಗೆ? ಎಲ್ಲಾ ರಾಗನೂ ನುಡಿಸ್ತೀನಿ. ಬಹುತೇಕ ಎಲ್ಲ ರಾಗಗಳು ಕಲ್ತ್ಬಿಟ್ರಾ? 16 ರಾಗ ಕಲ್ತಿದ್ದೀನಿ. ವಾ 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 ವಾ. ಅಂದ್ರೆ ಯಾರಾದ್ರೂ ಹಾಡಿದ್ರೆ ಸಾಥ್ ಮಾಡ್ತೀರಾ? ಬಹಳ ಇದು ಆಯ್ತಮ್ಮ, ಸಂತೋಷ ಆಯ್ತು. ದೇವರು ಇಷ್ಟೆಲ್ಲ ಪ್ರತಿಭೆ ಕೊಟ್ಟಿದ್ದಾನೆ. ಆದ್ರೆ ಕಣ್ಣು ಒಂದು ಇರಬೇಕಿತ್ತು ಅಂತ ಅನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಅವಾಗ ಇವಾಗ? ತುಂಬಾ ಕತ್ಲು ಅನ್ಸುತ್ತೆ. ಆದ್ರೆ ಕಣ್ಣಿಲ್ಲ ಅಂದ್ರೆ ಕೂಡ ನಮಗೆ ದೇವರು ಒಳ್ಳೆ ಕಂಠ ಕೊಟ್ಟಿದ್ದಾನೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅಲ್ವಾ? ಜೀವನಕ್ಕೆ ಏನಿಲ್ಲ ಅಂದ್ರೆ ನಾವು ಆತ್ಮಸ್ಥೈರ್ಯ ಬೆಳೆಸ್ಕೋಬೇಕು, ಚೆನ್ನಾಗಿ ಇರಬೇಕು. ಏನೋ ಆಗೋಯ್ತು ಅದನ್ನ ಆದ್ರೆ ಹಂಗಂತೇಳಿ ಧೃತಿಗೆಡಬಾರದು, ಮುನ್ನುಗ್ಬೇಕು. ಏನಾದ್ರೂ ಕಲಿಬೇಕು, ಕಲೀಲಿಕ್ಕೆ ಸಾಕಷ್ಟು ಅವಕಾಶ ಇವೆ. ಬ್ರೈಲ್ ಲಿಪಿ ಮೂಲಕವಾಗಿ ಎಲ್ಲಾ ಜ್ಞಾನವನ್ನು ನಾವು ಈಗ ನಮ್ಮದನ್ನಾಗಿ ಮಾಡ್ಕೋಬಹುದು ಅಂತ ಹೇಳಿ. ಮೊಬೈಲ್ ಬಳಸ್ತೀಯಮ್ಮ? ಬಳಸ್ತೀನಿ. ಅದನ್ನ ಹೆಂಗೆ, ಅದನ್ನು ಕೂಡ ನಿಮ್ಮ ರೀತಿಯಲ್ಲೇ ಬಳಸ್ತೀರಾ? ಈಗ ಯಾರ್ದಾದ್ರು ಫೋನ್ ಬರುತ್ತೆ, ಇಂಥವ್ರ ನಂಬರ್ ಕೊಡಿ, ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ನೀವು? ಈಗ ಅಪ್ಪನಿಗೆ ಫೋನ್ ಮಾಡ್ಬೇಕಂದಾಗ ನೀವು ಕೂಡಲೇ ಇಂತಿಷ್ಟು ಫಿಕ್ಸ್ ಇರ್ತದೆ ಮಾಡ್ಬಿಡ್ತೀರಾ? ಈಗ ಯಾರಿಗೋ ಒಬ್ರು ಫ್ರೆಂಡಿಗೆ ಫೋನ್ ಮಾಡ್ಬೇಕಂದ್ರೆ ಹೆಂಗೆ ಹುಡುಕ್ತೀರಾ ಫೋನನ್ನ? ಆ ಫೋನಲ್ಲಿರೋ ಹೆಸರನ್ನ ಅದು ಹೇಳುತ್ತೆ ಹೆಸರು. ನೀವು ಸ್ಪೀಕರ್ ಮಾತಾಡಿ ಹೇಳ್ತೀರಾ, ಸರ್ಚ್ ಮಾಡ್ತೀರಾ? ಅದು ಒಂದು ಅನುಕೂಲ ಅಲ್ಲ? ಮತ್ತೆ ಏನೇನು ತೊಂದರೆ ಅನ್ಸುತ್ತಮ್ಮ? ಈಗ ಹೋಗೋದು ಬರೋದು, ಅಪ್ಪ ಅಂತೂ ಬಿಡ್ತಾ ಇದ್ದಾರೆ ನಿಜ, ಮತ್ತೆ ಎಷ್ಟೋ ಸಲ ನೀವು ಒಬ್ಳೆ ಹೋಗ್ಬೇಕಾಗತ್ತೆ, ಹೆಂಗೆ?
ಹೋಗುವಾಗ ಸ್ವಲ್ಪ ತುಂಬಾ ಭಯ ಆಗುತ್ತೆ. ಆದ್ರೆ ಮುಂದೆ ಏನಿದೆಯೋ ಏನಿಲ್ಲ ಅಂತ ತುಂಬಾ ಭಯ ಆಗುತ್ತೆ. ಒಬ್ಬರೇ ಹೋಗ್ತೀರಾ? ಹೋಗ್ತೀನಿ. ಹೆಂಗೆ ಏನಾದ್ರು ಕೈಯಲ್ಲಿ ಕಟ್ಟಿಗೆ ಆಗ್ಲಿ ಅಥವಾ ಹೆಂಗೆ ಯಾವ ಸನ್ನೆ ಸ್ಟಿಕ್ ಇದೆ ಅದ್ರದ್ದು ಸಹಾಯದಿಂದ ಹೋಗ್ಬೋದು? ಒಬ್ಬರೇ ಹೋಗ್ತೀರಿ? ಹೋಗ್ತೀನಿ. ಎಲ್ಲಿ ನೀವು ಒಬ್ಬರೇ ಹೋಗಿದ್ದು ಮತ್ತೆ ಏನಾದ್ರು ತೊಂದರೆ ಆಗಿದ್ದು ಏನಾದ್ರು ಇದೆಯಾ ಅಥವಾ ಎಲ್ಲಾ ಕಡೆ ಹೋಗಿ ನಾನು ಸಕ್ಸಸ್ಫುಲ್ ಆಗಿ ಹೋಗಿ ಬರ್ತೀನಿ ಅಂತ ಇದೆ ನಿಮ್ಗೆ? ಇಲ್ಲ, ಇಲ್ಲಿ ನಮ್ಮ ಮನೆಯಿಂದ ಗಣೇಶನ್ ದೇವಸ್ಥಾನದವರೆಗೂ ಒಬ್ಳೆ ಹೋಗ್ತೀನಿ. ಟ್ಯೂಷನ್ ಒಬ್ಳೆ ಹೋಗ್ತೀನಿ. ಅಲ್ಲಿಂದ ಮನೆಗೆ ಒಬ್ಳೆ ಬರ್ತೀನಿ. ಈಗ ಅಪ್ಪ ಎಲ್ಲಾ ಟೈಮಲ್ಲೂ ಬರ್ತಾರಾ? ಈಗ ಕೆಲವು ಸಲ ಬರಕ್ಕಾಗಲ್ಲಪ್ಪ. ಬರಕ್ಕಾಗಲ್ಲ. ಅವಾಗ ನೀವೇ ಬರಬೇಕು. ಬಸ್ ಎಲ್ಲ ಹೆಂಗ್ ಹಿಡಿತೀರಾ? ಬಸ್ಸಲ್ಲಿ ಅವ್ರು ತೋರಿಸ್ಕೊಡ್ತಾರೆ. ಬಸ್ಸಲ್ಲ ಹೋಗ್ತೀನಿ. ಯಾವ ರೀತಿ ಹೋಗಿ ಬರ್ಬೇಕು ಅಂತ ಅನ್ನೋದು ಎಲ್ಲವನ್ನು ನಿಮಗೆ ತರಬೇತಿ ಕೊಟ್ಟಿದಾರಲ್ಲ? ಕೊಟ್ಟಿದ್ದಾರೆ. ಈಗ ನೀವು ಕಲಬುರಗಿಯಿಂದ ಇಲ್ಲಿ ಬಂದ್ರಿ, ಇಲ್ಲಿ ಇದೀರಲ್ಲ, ಈಗ ನಿಮಗೆ ಏನ್ ಅನ್ಸುತ್ತೆ? ಎಲ್ಲ ನಾವು ಅದು ಅವ್ರದ್ದು ಎಲ್ಲಿ ಹತ್ತದ ಸರ್, ಅದೇನು ಅನ್ಕೊಳ್ಳ, ನಮ್ಮದೇನು ಇಚ್ಛೆ ಇಲ್ಲ. ಅವ್ರದ್ದು ಎಲ್ಲಿಗೆ ಮುಟ್ಟುತ್ತದ ಅವ್ರದ್ದು. ನೀವು ವಾಪಸ್ ಹೋಗ್ಬೇಕಾ ಕಲಬುರಗಿ? ಹೇಗ ಇಲ್ಲೇ ಇರ್ತೀರಾ? ಅದು ನಾವು ಇಲ್ಲೇ ಇರೋದು ಸರ್. ಅವ್ರು ಆಗ್ಬೇಕಲ್ಲ, ಅವ್ರದ್ದೆಲ್ಲ ಆಗ್ಬೇಕು. ಓಕೆ ಓಕೆ. ಅವ್ರ ಎಜುಕೇಶನ್ ಮುಗಿಯೋ ತನಕ ಇಲ್ಲಿ ಇರ್ಬೇಕಂತ. ಇನ್ನೂ 4 ವರ್ಷ ಡಿ.ಎಡ್ ಆದ್ಮೇಲೆ ಎಂ ಮ್ಯೂಸಿಕ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಎಂ ಮ್ಯೂಸಿಕ್ ಗಂಗೋಬಾಯಿ ಹಾನಗಲ್ ಯೂನಿವರ್ಸಿಟಿನಲ್ಲಿ ಮಾಡ್ಬೇಕಾ? ಎಲ್ಲ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀರಮ್ಮ. ಅಂದ್ರೆ ಈಗ ನೀವು ಸೈಕಲ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹೆಂಗೆ? ಈಗ ನೀವು ಸೈಕಲ್ ಮೇಲೆ ಹೋಗ್ಬೇಕಂತ ಸೈಕಲ್ ಬಳಸ್ತಾ ಇರೋದು ಎಷ್ಟು ವರ್ಷದಿಂದ? ನಾವು ಇವ್ರು ಕಲಿತಾ ಇದ್ದಾಳೆ ಹೋಗ್ತೀನಿ ಸರ್. ಗಾಡಿ ಮೇಲೆ ಹೋಗಕ್ಕಾಗಲ್ಲ. ಗಾಡಿ ಮೇಲೆ ಬರ್ತಾನ ಸಂಸಾರ ಎಲ್ಲ ಆಯ್ತು ಸರ್. ಬರ್ತಾನ. ನೀವು ಈಗ ಶಾಲೆಗೆ ಬಿಟ್ಟು ಬರ್ತೀರಾ, ಕಾಲೇಜಿಗೆ ಬಿಟ್ಟು ಬರ್ತೀರಿ, B.Ed ಓದ್ತಾ ಇದ್ದಾಳೆ ಮಗಳು. ಬೇರೆ ಟೈಮಲ್ಲಿ ಏನ್ ಕೆಲಸ ಮಾಡ್ತೀರಾ ನೀವು? ನಾ ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಸರ್. ಎಲ್ಲಿ? ಇಲ್ಲೇ ಮಾಡ್ತೀರಾ? ಇಲ್ಲೇ ಗೋಪಾಲ ಸ್ವಾಮಿ ಕಾಲೇಜ್ ಆಯ್ತಲ್ಲ, ಅಲ್ಲೇ ಮಾಡೋದು. ಹೌದಾ? ಇವತ್ತು ಬಿಟ್ಬಿಟ್ಟು ಮತ್ತೆ ವಾಪಸ್ ಬಂದು ನಿಮ್ ಕೆಲಸ ಸಂಜೆ ಹೊತ್ತು ಬೇರೆ ಬೇರೆ ಶಿಫ್ಟ್ ಇರುತ್ತಲ್ಲ? ಇವಾಗ ಶಿಫ್ಟ್ ಇದೆ ನಮ್ದು, ಹೋಗ್ತೀನಿ. ಈಗ ಸೈಕಲ್ ಬಳಸೋದ್ರಿಂದ ನಿಮಗೆ ಒಂದು ಮಗಳನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕಾಗಿದೆ. ದೊಡ್ಡ ಮಗಳು ಇದ್ದಾಳೆ, ಅನಾನುಕೂಲ ಅನ್ಸತ್ತಾ? ಹೆಂಗೆ? ಏನ್ ಮಾಡ್ತೀರಾ ಸರ್? ಅನಿವಾರ್ಯ ಪರೀಕ್ಷೆ ಕಳಿಸ್ಲೇಬೇಕಲ್ಲ, ಮಾಡಲೇಬೇಕಲ್ಲ. ಈಗ ಆಕಿಂದ ನೋಡ್ಬೇಕಲ್ಲ, ನಮ್ಮ ಜೀವನ ನೋಡಿದ್ರೆ ಹಂಗ ಆಕಿನ ಜೀವನ ನೋಡ್ಬೇಕಂತ ನಾವು ಮಾಡೋದು. ತುಂಬಾ ಸಪೋರ್ಟ್ ಆಗಿದೆ, ನಿಂತಿದ್ದೀರಿ. ಮನೆಯಲ್ಲಿ ಅವ್ರ ಅಮ್ಮ ಏನ್ ಮಾಡ್ತಾರೆ? ಅವ್ರ ಅಮ್ಮ ಇಲ್ಲಿ ಅಡಿಗೆ ಮನೆ ಮಾಡ್ತಾರಾ? ಅಂದ್ರೆ ಈಗ ಮೈಸೂರಲ್ಲಿ ಮಗಳ ಒಂದು ವಿದ್ಯಾಭ್ಯಾಸ ನೋಡ್ಕೊಂಡಂಗ ಆಗತ್ತೆ, ಜೊತೆಯಲ್ಲಿ ಇದ್ದಂಗೂ ಆಗತ್ತೆ ಅಂತ ಎಲ್ಲಾ ದೃಷ್ಟಿಯಿಂದ ಇಲ್ಲದಿರಿ. ಎಲ್ಲ ಫ್ಯಾಮಿಲಿನೇ ಬಂದಿವಿ ಸರ್. ಯಾವಾಗ ಊರು ಹೋಗ್ತೀರಾ? ಇಲ್ಲ ಸರ್, ನಾವು ಫ್ಯಾಮಿಲಿ ಹೋಗ್ತೀವಿ ನೋಡಿ, ಎಲ್ಲಿ ಹೋಗೋದೇ ಆಗಲ್ಲ. ಭಾಗ್ಯಶ್ರೀನ ಇಲ್ಲಿ ಬಿಟ್ಟು ಹೋಗ್ಬೇಕಾಗತ್ತೆ? ಆಗಲ್ಲ ಸರ್, ಹೋಗಲ್ಲ. ಭಾಗ್ಯಶ್ರೀ ಏನಾರ ಅಡಿಗೆ ಗಿಡಿಗೆ ಏನಾರು ಮಾಡ್ತೀರಾ? ಇಲ್ಲ ಸರ್, ಅಡಿಗೆ ಮಾಡಲ್ಲ. ಸ್ವಲ್ಪ ಸ್ವಲ್ಪ ಪಾತ್ರೆ ತೆಗ್ತೀನಿ, ಬಟ್ಟೆ ಒಕ್ಕೊಳ್ತೀನಿ, ಸ್ನಾನ ಮಾಡ್ಕೊಳ್ತೀನಿ. ನಿಮ್ ಪಾಡಿಗೆ ನೀವು ಯಾರ ಮೇಲೆ ಅವಲಂಬನೆ ಇಲ್ಲ, ನಿಮ್ಮ ವೈಯಕ್ತಿಕ ಕೆಲಸಗಳನ್ನ ನೀವೇ ಮಾಡ್ಕೊಳ್ತೀರಾ? ಮಾಡ್ಕೊಳ್ತೀನಿ. ಈಗ ಮುಂದೆ M.Ed ಮ್ಯೂಸಿಕ್ ಮಾಡ್ಬೇಕು ಅನ್ನೋ ಆಸೆ ಇದೆ ನಿಮ್ಗೆ ಅಲ್ಲ? ಹೌದು. ಈಗ ನೀವು ಊರ್ ಕಡೆ ಏನೇನ್ ಕೆಲಸ ಮಾಡ್ತೀರಾ? ನಾ ಸರ್ ಊರ್ ಕಡೆ ಅಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ. ಸೆಕ್ಯೂರಿಟಿ ಮಾಡ್ತೀರಾ? ಅಲ್ಲಿನೂ ಅಪ್ಪರ್ದು ಗುಡಿ ಇತ್ತು. ಎಷ್ಟು ವರ್ಷ ಆಯ್ತು ಮೈಸೂರಿಗೆ ಬಂದು? ನಾ ಇಲ್ಲಿ 4 ವರ್ಷ ಆಯ್ತ್ರಿ ಸರ್. 4 ವರ್ಷ ಆಯ್ತಾ? 4 ವರ್ಷ ಆಯ್ತು. ಭಾಗ್ಯಶ್ರೀ ರೇಡಿಯೋ ಕೇಳ್ತೀರಾ? ಕೇಳ್ತಿರ್ತೀನಿ ಸರ್. ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು, ಸಾಮಾನ್ಯ ಸಂಗೀತ ಕೇಳ್ತೀರೇನೋ ನೀವು ಅಲ್ಲ ಸರ್? ಮತ್ತೆ ಇತ್ತೀಚೆಗೆ ಏನ್ ಕೇಳಿದ್ರಿ? ಸಂದೇಶ ಆಧಾರಿತ ಚಿತ್ರಗೀತೆಗಳು, ಸವಿ ನೆನಪು ಕಾರ್ಯಕ್ರಮ, ಆಮೇಲೆ ದಸರಾ ವೀಕ್ಷಣೆ ಕೇಳಿದ್ದೆ. ವೀಕ್ಷಕ ವಿವರಣೆ ಕೇಳಿದ್ರಾ? ಹಾ ಸರ್. ಜಂಪಣ್ಣ ಆಶೀರ್ ಅವ್ರ ವಾಯ್ಸ್ ಕೇಳಿದೆ, ಕೀರ್ತಿ ಮೇಡಮ್ ವಾಯ್ಸ್ ಕೇಳಿದೆ. ಮೈಸೂರು ಉಮೇಶ್ ಅವರು, ಕೇಶವಮೂರ್ತಿ ಅವರೆಲ್ಲ ಮಾತುಗಳನ್ನು ಕೇಳಿದ್ರಾ? ಕೇಳಿದೆ. ದಸರಾದ ಬಗ್ಗೆ ಎಲ್ಲ ನೀವು ಚೆನ್ನಾಗಿ ಮಾತಾಡ್ತೀರಾ. ಆಯ್ತಮ್ಮ, ರೇಡಿಯೋ ಕೇಳ್ತಾ ಇರಿ, ಜ್ಞಾನ ಹಿಂಗೆ ವೃದ್ಧಿ ಆಗತ್ತೆ. ಆಯ್ತು, ಸೈಕಲ್ ಮೇಲೆ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ, ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗೆ ಒಂದು ಇನ್ನೂ ಸಾಕಷ್ಟು ಶಕ್ತಿ ದೇವ್ರು ಕೊಡ್ಲಿ, ಯಾಕಂದ್ರೆ ಸಂಸಾರ ಭಾರ ನಿಮ್ಮ ಮೇಲೆ ಇದೆ. ಮಗಳು ಕೂಡ ನಿಮ್ಮ ಒಂದು ಕಷ್ಟ ಅರ್ಥ ಮಾಡ್ಕೊಂಡು ಅವಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾಳೆ. ಏನೆಲ್ಲ ಮಾಡಬೇಕು ವೈಯಕ್ತಿಕವಾಗಿ ತನ್ನ ಕೆಲಸವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೋತಾ ಇದ್ದಾಳೆ. ದೇವರು ಒಳ್ಳೇದು ಮಾಡಲಿ. ಎಲ್ಲ ಕೇಳುಗರ ಪರವಾಗಿ ನಿಮ್ಮ ಈ ಒಂದು ಅನುಭವ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.